ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟದಿಂದ ಈಗ ಹೋಟೆಲ್ ಮಾಲೀಕರ ಸಂಘ ಎಚ್ಚೆತ್ತುಕೊಂಡಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸಭೆಯನ್ನ ನಡೆಸೋ ಮೂಲಕ ಹೋಟೆಲ್ಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಬೇಕು ಅನ್ನೋದು ಈಗ ಅರಿವಾಗಿದೆ. ಯಾಕಂದ್ರೆ ಈ ಒಂದು ಘಟನೆ ಎಲ್ಲರಿಗೂ ಕೂಡ ರೆಡ್ ಅಲಾರ್ಮ್ ಇದೆ. ಹೋಟೆಲ್ಗಳಲ್ಲಿ ಹೇಗೆ ನಿಗಾ ವಹಿಸಬೇಕು, ಜೊತೆಗೆ ಕೆಲವೊಂದು ಬ್ಯಾಗ್ಗಳನ್ನ ವಸ್ತುಗಳನ್ನ ಬಿಟ್ಟೋದಂಥ ಸಂದರ್ಭದಲ್ಲಿ ಕೂಡಲೇ ಅಲರ್ಟ್ ಆಗಬೇಕು ಅಂತ ಅದನ್ನು ಹಿಂದಿನಿಂದಲೂ ಕೂಡ ಪೊಲೀಸರು ಅಲರ್ಟ್ ಮಾಡ್ತಾನೆ ಬಂದಿದ್ದಾರೆ. ಎಲ್ಲೇ ನಿಮಗೆ ಇಂಥ ವಸ್ತುಗಳು ಸಿಕ್ಕಂಥ ಸಂದರ್ಭದಲ್ಲಿ ಸ್ಫೋಟದಿಂದ ಎಚ್ಚೆತ್ತಿರುವಂಥ ಹೋಟೆಲ್ ಮಾಲೀಕರ ಸಂಘ ತಮ್ಮ ಹೋಟೆಲ್ಗಳಲ್ಲಿ ಔಟ್ಲೆಟ್ಗಳಲ್ಲಿ ಯಾವುದೇ ಈ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು, ಭಾಳ ಹೊತ್ತಿನಿಂದ ಯಾರೂ ಅದರ ಮಾಲೀಕರೇ ಇಲ್ಲದೆ ಇರುವಂಥ ಬ್ಯಾಗ್ಗಳು, ಇದೆಲ್ಲೇ ಸಿಕ್ಕಿದ್ರೂ ಕೂಡ ಇನ್ಫಾರ್ಮೇಷನ್ ಕೊಡಿ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಂತ ಹಿಂದಿನಿಂದಲೂ ಕೂಡ ಪೊಲೀಸರು ಹೌದು ಜಾಗೃತಿಯನ್ನು ಸಾರ್ವಜನಿಕರಿಗೆ ಮಾಡ್ತಾನೆ ಬಂದಿದ್ದಾರೆ. ಆದರೆ ಮತ್ತೊಮ್ಮೆ ಅಂಥದ್ದೇ ಒಂದು ಘಟನೆ, ಯಾವುದಾದ್ರೂ ಅನ್ಲೆಫ್ಟ್ ಬ್ಯಾಗ್ಗಳಿದ್ದರೆ ಏನು ಇಂಥದ್ದೆಲ್ಲವೂ ಕೂಡ ಭಾಳ ಎಚ್ಚರಿಕೆ, ಯಾರು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇಡಿಸುವಂಥದ್ದು. ಪೂರ್ಣಿಮಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೂರ್ಣಿಮಾ, ನೆನ್ನೆಯ ಘಟನೆ ನಿಜಕ್ಕೂ ಹೋಟೆಲ್ ಇಂಡಸ್ಟ್ರಿ ಅಂತ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಅಲರ್ಟ್ ಮೆಸೇಜ್ ಅಂತ ಹೇಳ್ಬೋದು, ಅಥವಾ ಒಂದು ರೆಡ್ ಅಲಾರ್ಮ್ ಅಂತ ಹೇಳ್ಬೋದು. ಸೊ ಈಗ ಹೋಟೆಲ್ ಅಸೋಸಿಯೇಷನ್ ಎಷ್ಟು ಸೀರಿಯಸ್ ಆಗಿ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ, ಏನೇನಾಗ್ತಿದೆ ಅಂತ ಈಗ? ಹೌದು ಅವಿನಾಶ್, ನಿನ್ನೆ ಇದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಪ್ರಕರಣ ನಡೀತು. ಸೊ ಈ ಒಂದು ಪ್ರಕರಣದಿಂದಾಗಿ ಒಂದು ಜೊತೆಗೆ ಹೋಟೆಲ್ ಅಸೋಸಿಯೇಷನ್ಸ್ ಗಳಲ್ಲೂ ಕೂಡ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಹೋಟೆಲ್ಗಳಿಗೆ ಸಾಮಾನ್ಯವಾಗಿ ಪ್ರತಿದಿನ ಕೂಡ ಸಾವಿರಾರು ಮಂದಿ ಬಂದು ಹೋಗ್ತಾ ಇರ್ತಾರೆ. ಬಟ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಾಗಿರಲ್ಲ. ಮತ್ತೆ ಒಂದಷ್ಟು ಸೆಕ್ಯೂರಿಟಿ ಪರ್ಪಸ್ ಅನ್ನ ನೋಡೋದಾದ್ರೂ ಕೂಡ ಈಗ ಒಂದಷ್ಟು CCTV ಕ್ಯಾಮೆರಾ ಆಗಿರ್ಬೋದು, ಹಾಗೆ ಒಂದಷ್ಟು ಕೆಲವೊಬ್ರು ಒಂದೆರಡು ಸೆಕ್ಯೂರಿಟಿಗಳನ್ನ ಮಾತ್ರ ನೇಮಕ ಮಾಡಿರ್ತಾರೆ. ಆದ್ರೆ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಬಾಂಬ್ ಬ್ಲಾಸ್ಟಿಂಗ್ ಪ್ರಕರಣ ಏನಿದೆ, ಸೊ ಇದಾದ್ಮೇಲೆ ಹೋಟೆಲ್ ಅಸೋಸಿಯೇಷನ್ ಒಂದು ರೀತಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಸಂಜೆ ಎಲ್ಲಾ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಎಲ್ಲಾ ಹೋಟೆಲ್ಗಳ ಮಾಲೀಕರ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಹೋಟೆಲ್ ಮಾಲೀಕರ ಏನೇನು ಅಂದ್ರೆ ಸಜೆಷನ್ ಕೊಡ್ತಾರೆ, ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಏನೇನು ತೆಗೆದುಕೊಳ್ಬೇಕು ಅನ್ನೋ ಕುರಿತಾಗಿ ಏನ್ ಸಜೆಷನ್ ಕೊಡ್ತಾರೆ, ಆ ಒಂದು ಸಜೆಷನ್ ಗಳನ್ನ ತೆಗೆದುಕೊಂಡು ಒಂದು ಭದ್ರತೆಯ ದೃಷ್ಟಿಯಿಂದ ಟೈಟ್ ಸೆಕ್ಯೂರಿಟಿಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಮುಂದಾಗಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಪೂರ್ಣಿಮಾ.